ಚೆಟ್ಟಿ ಅಮಾವಾಸ್ಯೆಯಿಂದ ಆರಂಭವಾಗುವ ಈ ಜಾತ್ರೆ ಎಳ್ಳು ಅಮಾವಾಸ್ಯೆವರೆಗೆ ನಿರಂತರವಾಗಿ 1 ತಿಂಗಳ ಕಾಲ ಜಾತ್ರೆ ನಡೆಯುತ್ತೆ. 1 ತಿಂಗಳ ಅವಧಿಯಲ್ಲಿ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಹಾಗಾದ್ರೆ ಬನ್ನಿ ನೋಡೋಣ ಬೀದರ್ನ ಮೈಲಾರ ಮಲ್ಲಣ್ಣ ಮಹಿಮೆ ಏನಂತ ತಿಳಿಯೋಣ. ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರುವ ಮೈಲಾರ ಮಲ್ಲಣ್ಣ ದೇವರ ಜಾತ್ರೆಯು 1 ತಿಂಗಳ ಕಾಲ ನಡೆಯುತ್ತದೆ. ಪ್ರತಿ ದಿನವೂ ಕ್ವಿಂಟಾಲ್ ಗಟ್ಟಲೆ ಭಂಡಾರ ಕೊಬ್ಬರಿ ಹಾರಿಸಿ ಹರಕೆ ತೀರಿಸುತ್ತಾರೆ ಭಕ್ತರು. ಮೈಲಾರ ಮಲ್ಲಣ್ಣನಿಗೆ ಸಜ್ಜೆ ರೊಟ್ಟಿ, ಹಸಿ ಖಾರದ ಚಟ್ನಿ, ಬದನೆಕಾಯಿ ಭರ್ತ ನೈವೇದ್ಯಕ್ಕೆ ಸಮರ್ಪಣೆಯಾಗುತ್ತದೆ. ತೆಲಂಗಾಣ, ಮಹಾರಾಷ್ಟ್ರದಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಇನ್ನು ಮೈಲಾರ ಮಲ್ಲಣ್ಣನಿಗೆ ಸಜ್ಜೆ ರೊಟ್ಟಿ, ಬದನೆಕಾಯಿ ಭರ್ತ, ಹಸಿ ಖಾರದ ಚಟ್ನಿ ನೈವೇದ್ಯಕ್ಕೆ ಈ 3 ಪದಾರ್ಥಗಳು ಇರಲೇಬೇಕು. ಇಲ್ಲವಾದರೆ ಮಲ್ಲಣ್ಣನಿಗೆ ನೈವೇದ್ಯ ಪೂರ್ಣಗೊಳ್ಳುವುದಿಲ್ಲ. ಇನ್ನು ಕೆಲವು ಈ ಪದಾರ್ಥದ ಜೊತೆಗೆ ಹೋಳಿಗೆ, ಅಂಬಲಿ ಕೂಡ ನೈವೇದ್ಯಕ್ಕೆ ಬಳಸುತ್ತಾರೆ. ಇನ್ನು ಕೆಲವರು ಮನೆಯಿಂದಲೇ ಎಲ್ಲ ಪದಾರ್ಥಗಳನ್ನು ತಯಾರಿ ಮಾಡಿಕೊಂಡು ಬಂದು ನೈವೇದ್ಯ ಕೊಟ್ಟು ಹೋದರೆ, ಇನ್ನು ಕೆಲವು ಭಕ್ತರು ದೇವಸ್ಥಾನದ ಆವರಣದಲ್ಲಿಯೇ ಅಡುಗೆ ಮಾಡಿ ಪೂಜೆ ಮಾಡಿ ನಂತರ ಎಲ್ಲರೂ ಸೇರಿಕೊಂಡು ಊಟ ಮಾಡುತ್ತಾರೆ. ಇದು ಇಲ್ಲಿನ ಸಂಪ್ರದಾಯವಾಗಿದೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರು ಕೂಡ ದೇವರಿಗೆ ಹರಕೆ ರೂಪದಲ್ಲಿ ತೆಂಗಿನಕಾಯಿಯ ಹೋಳು ಮತ್ತು ಭಂಡಾರವನ್ನು ಮಿಶ್ರಣ ಮಾಡಿ ಹಾರಿಸುತ್ತಾರೆ. ಇದಕ್ಕೆ ಜೋಪಡಿ ಎನ್ನುತ್ತಾರೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರು ಕೂಡ ದೇವರಿಗೆ ಹರಕೆ ರೂಪದಲ್ಲಿ ತೆಂಗಿನಕಾಯಿಯ ಹೋಳು ಮತ್ತು ಭಂಡಾರವನ್ನು ಮಿಶ್ರಣ ಮಾಡಿ ಹಾರಿಸುತ್ತಾರೆ. ಇದಕ್ಕೆ ಚೌಪಡಿ ಎನ್ನುತ್ತಾರೆ. ದೇವಸ್ಥಾನದ ತುಂಬ ಅರಿಶಿನ ಚೆಲ್ಲಿರುವ ದೃಶ್ಯ ಸಾಮಾನ್ಯವಾಗಿದ್ದು, ಪ್ರತಿಯೊಬ್ಬರು ಭಂಡಾರ ಹಾರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಭಕ್ತರು ಕೊಬ್ಬರಿ ಮಿಶ್ರಿತ ಭಂಡಾರ ಹಾರಿಸುವಾಗ ಏಳ್ಕೋಟಿಗೆ ಎಂದು ಕೂಗಿ ಭಂಡಾರ ಹಾರಿಸುತ್ತಾರೆ. ಇನ್ನು ಇಲ್ಲಿಗೆ ಬರುವ ಭಕ್ತರು 1 ದಿನ ಮುಂಚಿತವಾಗಿ ಬಂದು ಇಲ್ಲಿಯೇ ಅಡುಗೆ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ತಾವು ಕೂಡ ಊಟ ಮಾಡಿ ದೇವರ ದರ್ಶನ ಪಡೆದು ಹೋಗುತ್ತಾರೆ. ಮೈಲಾರ ಮಲ್ಲಣ್ಣ ಬೇಡಿದ ವರವನ್ನು ಕೊಡುತ್ತಾರೆ ಎಂದು ಇಲ್ಲಿನ ಭಕ್ತರು ಹೇಳುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಚೆಟ್ಟಿ ಅಮಾವಾಸ್ಯೆಯಂದು ಮೈಲಾರ ಮಲ್ಲಣ್ಣ ದೇವಸ್ಥಾನ ಜಾತ್ರೆಗೆ ವಿದ್ಯುತ್ಪೂರ್ಣ ಚಾಲನೆ ದೊರೆತಿದೆ. ಕರ್ನಾಟಕವಷ್ಟೇ ಅಲ್ಲದೆ ಆಂಧ್ರ, ತಮಿಳುನಾಡು, ತೆಲಂಗಾಣ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಂದ ಭಕ್ತರು ತಂಡೋಪತಂಡವಾಗಿ ದೇವಸ್ಥಾನಕ್ಕೆ ಬಂದು ಮೈಲಾರ ಮಲ್ಲಣ್ಣನ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಮೈಲಾರ ಮಲ್ಲಣ್ಣನ ಆಶೀರ್ವಾದ ಪಡೆಯಲು ನಾವು ವಧುವರರು ಬಂದಿದ್ದಾರೆ. ಬನ್ನಿ ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಏನು ವಿಶೇಷತೆ, ಯಾವ ಕಾರಣಕ್ಕೆ ಬಂದಿದ್ದಾರೆ, ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಅಂತ ಅವ್ರನ್ನೇ ಕೇಳೋಣ. ಬನ್ನಿ ಸರ್, ಎಷ್ಟು ವರ್ಷದಿಂದ ಬರ್ತೀವಿ? ಇಲ್ಲ, ಹುಡ್ದಿಂದ ಇಲ್ಲ ಬರ್ತಿದ್ದೀವಿ ಇಲ್ಲಿಗೆ. ಮನೆ ದೇವ್ರು ನಮ್ಮ ದೇವರು, ಹುಡ್ದಾಗಿಡ್ದು ಇಲ್ಲ ಬರ್ತೀವಿ ನಾವು. ಫಸ್ಟ್ ಟೈಮ್ ಬಂದಿದ್ವಿ? ಹಾಂ, ಇಬ್ಬರ ಜೊತೆ ಫಸ್ಟ್ ಟೈಮ್ ಬಂದಿದ್ರಿ. ನಿನ್ನೆ ಮದುವೆ ಆಗಿದ್ರಿ. ಏನು ವಿಶೇಷತೆ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ? ಮೈಲಾರ ಮಲ್ಲಣ್ಣ ಅದೇ ಮನೆ ದೇವ್ರು ನಮ್ಮದು. ಬೇಡ್ಕೊಂಡಿದ್ದೆಲ್ಲ ಆಗ್ತದೆ, ಯಾವಾಗೂ ಇಲ್ಲಿ ಬರ್ತೀವಿ. ಅದೇ ವಿಶೇಷತೆ ಅಂತ ಎವ್ರಿ ಟೈಮ್ ಬರ್ತೀವಿ. ಮನೆಗೆ ಏನೂ ದೊಡ್ಡದು ಕಾರ್ಯಕ್ರಮ ಆಗಲಿ ಏನಿರಲು ಬರ್ತಾರೆ ಇಲ್ಲಿಗೆ. ಮತ್ತು ಸಂಡೇ ಎಲ್ಲ ಅಮಾವಾಸ್ಯೆಗೂ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ದೇವ್ರದ್ದು ವಾರ ಅದೇ ಅದ ಸಂಡೇ, ಸೊ ಇಲ್ಲಿ ಬಂದು ವಾರ ದರ್ಶನ ತೊಗೊಂಡು ಹೋಗ್ತೀವಿ ರೀ ನಾವು. ಹಾಂ ರೀ, ನಾನು ಈ ಪವಿತ್ರ ಕ್ಷೇತ್ರವಾದ ಮೈಲಾರ ಮಲ್ಲಣ್ಣ ಕ್ಷೇತ್ರಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಗಮಿಸಿದ್ದೀವಿ. ಈ ಮೈಲಾರ ಮಲ್ಲಣ್ಣ ಖಂಡೋಬಾ ದೇವಸ್ಥಾನದ ಭಾಳ ಸತ್ಯವಿದೆ ದೇವರಲ್ಲಿ. ನಮ್ಮ ನೆರೆಹೊರೆಯ ರಾಜ್ಯಗಳಾದ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಜನರು ಭಕ್ತಿಯಿಂದ ಬಂದು ಇಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡು ಜಾತ್ರೆ ಸವಿಯ ಸೊಬಗನ್ನು ಎಲ್ಲ ಪಡೆದು ಹೋಗ್ತಾರೆ. ಇಂಥ ಚಳಿಗಾಲದಲ್ಲಿ ಯಾವಾಗಲೂ ಪ್ರತಿ ವರ್ಷ ಡಿಸೆಂಬರಲ್ಲಿ ಬರೋ ಈ ಜಾತ್ರೆಗೆ ಚಳಿವಿನ ಅರಿವಿಲ್ಲದೆ ಕೂಡ ಜನರು ರಾತ್ರಿಯೆಲ್ಲ ಬಂದು ಇಲ್ಲೇ ವಾಸ್ತವ್ಯ ಹೂಡಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಿ ಹೋಗ್ತಾರೆ. ನಾವು ಕೂಡ ಪ್ರತಿ ವರ್ಷ ಇಲ್ಲಿ ಬರ್ತೀವಿ. ಒಳ್ಳೆ ಎಲ್ಲ ಖುಷಿ ಬರುತ್ತೆ ಜಾತ್ರೆಗಳು. ಥ್ಯಾಂಕ್ ಯು. ವಿಶೇಷತೆ ಏನು ಗೊತ್ತಾ, ಈ ದೇವ್ರದ್ದು ಸತ್ಯ ಭಾಳ. ಮೈಲಾರ ಮಲ್ಲಣ್ಣ ಅಂದರೆ ನಮಗೆ ಭಾಳ ಸತ್ಯ ದೇವರು, ಭಾಳ ಉಗ್ರ ಸ್ವರೂಪಿ ಇಂಥ ದೇವಸ್ಥಾನಕ್ಕೆ. ಬಟ್ ಇಲ್ಲಿ ಒಂದು ಪಾಸಿಟಿವ್ ಫೀಲಿಂಗ್ ಬರ್ತಿಲ್ಲ ದೇವ್ರ ಹತ್ರ ಬಂದರೆ ನಮಗೆ. ಅದು ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ. ನಾವು ದಿನನಿತ್ಯ ಒತ್ತಡದ ಕೆಲಸದಿಂದ ಇಲ್ಲಿ ಬಂದಾಗ ನಮಗೆ ಅದೆಲ್ಲ ಮರ್ತು ಹೋಗ್ಬಿಡುತ್ತೆ. ಅಂಥ ಒಂದು ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ದೇವರ ಹತ್ರ. ಜಾತ್ರೆಗೆ ಮಹಾರಾಷ್ಟ್ರದ ಸೊಲ್ಲಾಪುರದಿಂದಲೂ ಕೂಡ ಭಕ್ತರು. नमस्कार, मैं नवनाथ नागनाथ बन्ने प्रॉपर सोलापुर से हूँ. यहाँ कम से कम हम भी 30-35 साल से हम आ रहे हैं. हमारे बचपन से हमारे दादा, परदादा, दादी, माँ, पिताजी, चाचा, चाची, पूरा परिवार, हम बच्चे लोगों के साथ पूरा परिवार हम यहाँ आते हैं 30-35 साल से. और यहाँ का महिमा इतना बड़ा है. हमारा ये कुल देवत भी है. सब कुछ जो है ये हमारा पूरा
खंडोबा मार्तंड है, मल्लारी मार्तंड खंडोबा। और यहाँ का भक्तिमय वातावरण बहुत अच्छा है, बहुत बढ़िया है। एळकोट एळकोट जय मल्लार, मल्लारी मार्तंड का जय मल्लार। ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.